ಕೆಆರ್ ನಗರ ತಾಲೂಕಿನ ಹೆಬ್ಬಾಳು ಗ್ರಾಮದಲ್ಲಿ ಅಕ್ರಮವಾಗಿ ಮನೆಯ ಪಕ್ಕದಲ್ಲೇ ಬೆಳೆಸಲಾಗಿದ್ದ ಬೃಹತ್ ಗಾಂಜಾ ಗಿಡಗಳನ್ನು ಕೆಆರ್ ನಗರ ವಲಯದ ಅಬಕಾರಿ ಅಧಿಕಾರಿಗಳು ಪಂಚರ ಸಮಕ್ಷಮದಲ್ಲಿ ದಾಳಿಯನ್ನ ನಡೆಸಿ ಜಪ್ತಿಯನ್ನ ಮಾಡಿದ್ದಾರೆ. ಜುಲೈ 3, 2026 ಶುಕ್ರವಾರ ಮಧ್ಯಾಹ್ನ ಸುಮಾರು 2:10 ಗಂಟೆಯ ಸಮಯದಲ್ಲಿ ಲಭ್ಯವಾದ ಖಚಿತ ಮಾಹಿತಿಯ ಮೇರೆಗೆ ಕೆಆರ್ ನಗರ ವಲಯದ ಅಬಕಾರಿ ನಿರೀಕ್ಷಕರಾದ ಲೋಕೇಶ್ ವೈಎಸ್ ಅವರ ನೇತೃತ್ವದ ತಂಡವು ಈ ಕಾರ್ಯಾಚರಣೆಯನ್ನ ನಡೆಸಿದೆ. ಇನ್ನು ಹೆಬ್ಬಾಳು ಗ್ರಾಮದ ನಿವಾಸಿ ಮಹದೇವ ಎಂಬ ವ್ಯಕ್ತಿಯು ತನ್ನ ಮನೆಯ ಪಕ್ಕದಲ್ಲೇ ಕಾನೂನು ಬಾಹಿರವಾಗಿ ಗಾಂಜಾ ಗಿಡಗಳನ್ನ ಬೆಳೆಸಿರೋದಾಗಿ ಮಾಹಿತಿಯನ್ನು ಬಂದಿತ್ತು. ದಾಳಿ ಮತ್ತೆ ಜಪ್ತಿಯ ವಿವರ ಬಂದ್ರೆ ಮಾಹಿತಿ ಸಿಗ್ತಾ ಇದ್ದಂಗೆ ಅಬಕಾರಿ ಸಿಬ್ಬಂದಿ, ಪಂಚರು ಹಾಗೂ ಹೆಬ್ಬಾಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯ ಅಧಿಕಾರಿಗಳು ಇವರ ಸಮಕ್ಷಮದಲ್ಲಿ ಎನ್ಡಿಪಿಎಸ್ ಕಾಯ್ದೆ 1985ರ ಕಲಂ 42ರ ರೀತಿಯ ಶೋಧನಾ ವಾರೆಂಟ್ ತಯಾರಿಸಿ ಸ್ಥಳದ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಈ ವೇಳೆ ಸುಮಾರು 9.8 ಅಡಿ ಎತ್ತರದ ಒಂದು ಬೃಹತ್ ಗಾಂಜಾ ಗಿಡ ಹಾಗೆ ಸುಮಾರು 5 ಅಡಿ ಎತ್ತರದ 4 ಗಾಂಜಾ ಗಿಡಗಳು ಪತ್ತೆಯಾಗಿದೆ. ಇನ್ನು ಜಪ್ತಿ ಮಾಡಲಾದ ಒಟ್ಟು 5 ಗಾಂಜಾ ಗಿಡಗಳ ತೂಕ 3.9 ಕೆಜಿ ಇರೋದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಇದು ಕಾನೂನು ರೀತಿಯ ಶಿಕ್ಷಾರ್ಹ ಅಪರಾಧವಿದ್ರಿಂದ ಅಬಕಾರಿ ನಿರೀಕ್ಷಕ ಲೋಕೇಶ್ ವೈಎಸ್ ಅವರು ಮುದ್ದೆಮಾಲನ್ನ ವಶಕ್ಕೆ ಪಡೆದು ಎನ್ಡಿಪಿಎಸ್ ಕಾಯ್ದೆಯಡಿ ಮೊಕದ್ದಮೆಯನ್ನು ದಾಖಲಿಸಿಕೊಂಡಿದ್ದಾರೆ. ಈ ಯಶಸ್ವಿ ದಾಳಿ ಕಾರ್ಯಾಚರಣೆಯ ಸ್ಥಳದಲ್ಲಿ ಅಬಕಾರಿ ಉಪನಿರೀಕ್ಷಕರಾದ ದಿನೇಶ್ ಎನ್ ಹಾಗೆ ರಾಘವೇಂದ್ರ ಸಿವಿ, ಅಬಕಾರಿ ಹೆಡ್ ಕಾನ್ಸ್ಟೇಬಲ್ ಶಿವಕುಮಾರ್ ಕೆಪಿ ಅವರು ಮತ್ತೆ ಅಬಕಾರಿ ಕಾನ್ಸ್ಟೇಬಲ್ ಶಿವಪ್ಪ ಭಾನುಸಿ, ವಾಹನ ಚಾಲಕ ಮಹದೇವ್ ಹಾಗೆ ಹೆಬ್ಬಾಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸರಿತಾ ಅವರು ಹಾಜರಾಗಿದ್ದರು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಕೊಡೋಕೆ ನಮ್ಮ ಸ್ಥಳೀಯ ವರದಿಗಾರರಾದಂತಹ ರಾಜೇಂದ್ರ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಂದ್ರ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಪ್ರದೀಶ್ ಅವರ ಈ ಹಿಂದೆ ಕಳೆದ 3/7 ಮಧ್ಯಾಹ್ನ 12 ಗಂಟೆ ಸಮಯದಲ್ಲಿ ಮಾಹಿತಿಗಾರ ನೀಡಿದ ಮಾಹಿತಿ ಮೇಲೆ ಹೆಬ್ಬಾಳು ಗ್ರಾಮದಲ್ಲಿ ಮಹದೇವ ಎಂಬ ವ್ಯಕ್ತಿಯು ಅಕ್ರಮವಾಗಿ ಮನೆ ಪಕ್ಕದಲ್ಲಿ ಗಾಂಜಾಗಳನ್ನು ಬೆಳೆದಿದ್ದನ್ನ ತಿಳಿದು ಇಲ್ಲಿನ ಅಬಕಾರಿ ಅಧಿಕಾರಿಗಳು ದಾಳಿ ಮಾಡಿ ಆ ಗಿಡನ ವಶಕ್ಕೆ ಪಡ್ಕೊಂಡು ನಂತರ ಪಂಚಾಯತಿದಾರರು, ಪಂಚರು, ಅಭಿವೃದ್ಧಿ ಅಧಿಕಾರಿಗಳ ಸಮಕ್ಷಮದಲ್ಲಿ ಎನ್ಡಿಪಿಎಸ್ ಕಾಯ್ದೆಯಡಿ 1985ರ ಕಲಂ 4ರ ರೀತಿಯ ಶೋಧನಾ ವಾರೆಂಟ್ ತಯಾರಿಸಿ ಕ್ರಮ ಕೈಗೊಂಡು ಸುಮಾರು 9.2 ಅಡಿ ಎತ್ತರದ 1 ಹಾಗೂ ಸುಮಾರು 5 ಅಡಿ ಎತ್ತರದ 4 ಗಾಂಜಾಗಳನ್ನು ವಶಕ್ಕೆ ಪಡ್ಕೊಂಡಿರ್ತಾರೆ ಸಮೀಕ್ಷೆ ಅವರೇ. ಈಗಾಗಲೇ ಜೊತೆಗೆ ವ್ಯಕ್ತಿಯನ್ನ ಬಂಧಿಸಿರುವಂತ ಅಬಕಾರಿ ನಿರೀಕ್ಷಕರಾದ ಲೋಕೇಶ್ ಮತ್ತೆ ಮೊಕದ್ದಮೆ ದಾಖಲಿಸಿಕೊಂಡಿದ್ದಾರೆ. ಅಬಕಾರಿ ಉಪ ನಿರೀಕ್ಷಕರಾದ ದಿನೇಶ್, ರಾಘವೇಂದ್ರ, ಅಬಕಾರಿ ಕಾನ್ಸ್ಟೇಬಲ್ ಶಿವಕುಮಾರ್, ಅಬಕಾರಿ ಕಾನ್ಸ್ಟೇಬಲ್ ಶಿವಪ್ಪ ಭಾನುಸಿ ಮತ್ತಿತರ ಈ ದಾಳಿ ಸಂದರ್ಭದಲ್ಲಿ ಪಾಲ್ಗೊಂಡಿದ್ರು. ನಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ರಾಜೇಂದ್ರ.